ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಫ್ರೆಂಡ್ಸ್ಗೂ ಎಲ್ರಿಗೂ ಥ್ಯಾಂಕ್ ಯು. ಮೊದಲಿಗೆ ಭೀಮ್ರಾವ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸಾರಿ ಸಿನಿಮಾ ಮಾಡಬೇಕಾದಾಗ ಈ ಥರದೊಂದು ವಿಚಾರ ತೊಗೊಂಡು ವಿಷಯ ತೊಗೊಂಡು ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅಣ್ಣ ನಿಮಗೆ ಥ್ಯಾಂಕ್ಸ್. ಯಾಕಂದರೆ ಈ ಥರದೊಂದು ಒಳ್ಳೆ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಣ್ಣ. ಇದರಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಚೆನ್ನ ಅಂತ. ಸೊ ಭೀಮ್ರಾವ್ ಅವರು ನನಗೆ ಫೋನ್ ಮಾಡಿದ್ರಿ ಒಂದ್ಸಾರಿ, ಈ ಥರ ಸರ್ ಭೀಮ್ರಾವ್ ಅಂತ. ದೀಪಕ್ ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ, DOP. ಅವರು ನನಗೆ ಈ ಸಿನಿಮಾ ರೆಫರ್ ಮಾಡಿದ್ರು. ಬಂದಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದ್ದೆ. ಫ್ರೆಂಚ್ ಬಿರಿಯಾನಿ ಒಂಥರ, ಗುರು ಶಿಷ್ಯರು ಒಂಥರ, ಟಗರು ಪಲ್ಯ ಒಂಥರ. ಇವ್ರು ಬಂದು ನನಗೆ ಸರ್ ಈ ಥರದೊಂದು ಕ್ಯಾರೆಕ್ಟರ್ ಇದೆ, ಹೊಸತನ ಇರುತ್ತೆ ಕ್ಯಾರೆಕ್ಟ್ರು, ಕಟಿಂಗ್ ಮಾಡೋದು ಎಲ್ಲ ಅಂತ. ಸೊ ನಾನು ಕಟಿಂಗಿಗೆ ಒಂಚೂರು ಟ್ರೈನಿಂಗ್ ಕೊಡೋಕೆ ಹೋದ್ರೆ ನಾನು ಮೋಟ್ ಬೇಡ ಕತ್ರಿ ಹಿಡಿಯೋಕೆ ಒಳಗಡೆ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಕಷ್ಟಪಟ್ಟು ಸೇರಿಸಿ ಫಸ್ಟ್ ಒಂದು 4 ನ್ಯೂಸ್ ಪೇಪರ್ ಕೊಟ್ಟು ಕಟ್ ಮಾಡಿ ಸರ್ ಕಟ್ ಮಾಡಿ ಅಂತ. ನಾವು ಯೂಶುವಲಿ ಕಟಿಂಗ್ ಶಾಪ್ ಹೋದ ಹಣ ಇಲ್ಲೊಂಚೂರು ಕಟ್ ಮಾಡಿ ಇಲ್ಲೊಂಚೂರು ಕಟ್ ಮಾಡು ಅಂತಾರೆ. ಇವ್ರು ನನಗೆ ಪೇಪರ್ ಕೊಟ್ಟು ಕಟ್ ಮಾಡಕ್ಕೆ ಹೇಳ್ತಾ ಇದ್ರು. ಯಾವುದಾದ್ರು ಹುಡುಗಿ ಜಗ ಕೊಟ್ಟಿದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗೋದು. ಸರ್ ಹುಡುಗಿರೊಂದು ತಪ್ಪು ತಿಳ್ಕೋಬೇಡಿ, ಕೂದಲು ಮಾತ್ರ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓಕೆ, ಇಲ್ಲ ಈಗ ಎಲ್ಲ ವಿಷಯ ಮಾತಾಡಿದ್ರೆ ನಾನು ಇನ್ನೇನು ಮಾತಾಡ್ಲ. ಹಣ ಕೈಯಲ್ಲೇ ಮಾಡಿದೆ. ಕಟಿಂಗ್ ಚೆನ್ನಾಗಿ ಮಾಡಿದೆ ಆಕ್ಚುಲಿ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ನಾವು ಕತೆ ಕೇಳಿದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಹೋದಾಗ ನಿಮ್ಗೆ ಎಮೋಷನಲಿ ಈ ಸಿನಿಮಾ ಬೇರೆ ತರ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಕೂಡ. ನಾವು ತಮಾಷೆ ಏನೇ ಮಾಡಿರ್ಬೋದು, ಬಟ್ ವಿಷಯ ಅವ್ರು ಎತ್ಕೊಂಡಿರೋ ವಿಷಯ ತುಂಬಾ ಚೆನ್ನಾಗಿದೆ. ಹಾಗೆ ಮೌನೇಶ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ. ಮೊದಲನೇ ಬಾರಿಗೆ ನಾನು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಾನು ಆಕ್ಚುಲಿ ಗುಲ್ಬರ್ಗದವನು. ಇವರು ರಾಯಚೂರು ಸೊಗಡನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಕೆಲವೊಂದು ಅವ್ರಿಗೂ ನಮಗೂ ಭಾಷೆ ಡಿಫ್ರೆನ್ಸ್ ಇದೆ ಸ್ವಲ್ಪ, ಅದನ್ನೆಲ್ಲ ಕರೆಕ್ಷನ್ ಮಾಡಿ ನನ್ನ ಕೈಲಿ ಆಕ್ಟಿಂಗ್ ಮಾಡ್ತಿದ್ದೆ ಭೀಮ್ರಾವ್ ಅವರೇ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಸತೀಶ್ ಸರ್ ಹೇಳ್ದಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ, ಈ ಸಿನಿಮಾನ ಗೆಲ್ಲಿಸಿ. ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ ಬರೀ ನಗು ಒಂದೇ ಇಲ್ಲ, ನೋವಿದೆ. ಅಲ್ಲಿ ಸೊಗಡೆ ಡಿಫ್ರೆಂಟ್ ಆಗಿದೆ, ಕಲ್ಟ್ ಇದೆ, ಎಮೋಷನ್ಸ್ ಇದೆ, ನಗುನು ಇದೆ, ಇಲ್ಲ ಅಂತಲ್ಲ. ನಮ್ಮ ಭಾಷೆ ಅಂದ್ರೆ ಕಾಮಿಡಿಗೆ ಸೀಮಿತವಾದ ಭಾಷೆ ಅಲ್ಲ. ಅಲ್ಲಿ ಒಂದಿಷ್ಟು ಕಥೆಗಳಿದೆ, ಅಲ್ಲಿ ಒಂದಿಷ್ಟು ನೋವುಗಳಿದೆ. ಅದನ್ನೆಲ್ಲ ನೀವು ನೋಡ್ಬೇಕು ಹೇಗಿದೆ ನಮ್ಮ ಭಾಗದ ಸೊಗಡು. ಈಗ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಈ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇತ್ತೀಚೆಗೆ ನಮ್ಮ ನಾರ್ತ್ ಕರ್ನಾಟಕ ಸಿನಿಮಾ ಪಪ್ಪಿ ಅಂತ ಇದು ಪಪ್ಪಿ ಅಂತ ಒಂದು ಸಿನಿಮಾ ಬಂತು. ಎಲ್ಲರೂ ನೋಡಿ ಎಂಜಾಯ್ ಮಾಡಿದಾರೆ. ಆ 2 ಮುಗ್ಧ ಮನಸ್ಸುಗಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾನು ನೋಡಿ ನಿಮಗೆ ಬೇರೆ ತರ ಒಂದು ಫೀಲ್ ಅಂತೂ ಕನೆಕ್ಟ್ ಆಗುತ್ತೆ ಅಂತ ನಾನು ಮನ್ಸಾರೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾ ಮಿತ್ರರು ಒಂದಿಷ್ಟು ಯಥೇಚ್ಛವಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮಸ್ಕಾರ. ನವನೀತ್ ಅಂತ, ಮ್ಯೂಸಿಕ್ ಡೈರೆಕ್ಟ್ರು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಧನಂಜಯ್ ಸರು ನಾನು ಫೋನ್ ಕಾಲ್ ಮಾಡಿದ್ದು ಫಿಲಮ್ ನೋಡ್ಬೋದು ಅಂತ ಕೇಳಿದ್ದಕ್ಕೆ ಹ್ಞೂ ಅಂದರು. ನೋಡಿದ್ರು, ಅಪ್ರಿಷಿಯೇಟ್ ಮಾಡಿ ಅವರು ಪಾರಂಜಿತ್ ಸರ್ದು ಕಾಂಟ್ಯಾಕ್ಟು ಆ ಥರ ಅಂಥವ್ರು ತೋರಿಸಿ ನನಗೆ ಮದುವೆ ಬ್ಯುಸಿಲಿದ್ದೀನಿ ಅಂತ ಹೇಳಿ ಹಿ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಮೋಟಿವೇಟ್ ಮಾಡಿ ಡೈರೆಕ್ಟರ್ಗೆಲ್ಲ ಕಾಲ್ ಮಾಡಿ ವಿಶ್ ಮಾಡಿ. ಅದೇ ನಮಗೆ ಫಸ್ಟು ತುಂಬ ಇಂಪಾರ್ಟೆಂಟ್ ಏನಂತ ಉತ್ಸಾಹ ಕೊಡುವಂಥ ವಿಷಯ ಆಗಿತ್ತು. ಆದರೆ ನೆಕ್ಸ್ಟು ಭೀಮ್ರಾವ್ ಸರು ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ಗೆ ತೋರಿಸಿ, ಅವರು ಸತೀಶ್ ಸರ್ಗೆ ತೋರಿಸಿ, ಸತೀಶ್ ಸರು ನನ್ನ ಕರೆಸಿ ಮಾತಾಡಿಸಿ ಮನೆಯಲ್ಲಿ ಕೂರಿಸಿ, ಅದೆಲ್ಲ ಪ್ರಿವಿಲೇಜ್ ಅನ್ಸುತ್ತೆ ನನಗೆ. ತುಂಬ ಥ್ಯಾಂಕ್ಸ್ ಸರ್. ಸತೀಶ್ ಸರ್ ನಮ್ಮನ್ನ ಕರೆದು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದಾಗ, ಭೀಮ್ ಸರ್ ನನಗೆ ಹೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಅದೇ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳೋದು, ಆ್ಯಕ್ಟರ್ಗಳೆಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇವೆಲ್ಲ ಆಗುತ್ತೆ. ದೊಡ್ಡ ಕಂಟೆಂಟ್ ಏನಲ್ಲ, ಇವೆಲ್ಲ ಎಲ್ಲರೂ ಮಾತಾಡ್ತಾರೆ. ಮ್ಯೂಸಿಕ್ ಹೇಳ್ತೀರಾ, ಮ್ಯೂಸಿಕಲ್ಲಿ ಏನಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡಿ. ಥ್ಯಾಂಕ್ಸ್ ಟು ಆಲ್ ಮೀಡಿಯಾ ಪೀಪಲ್. ಎಲ್ಲರೂ ಬಂದಿದ್ದು ಖುಷಿ ಆಯಿತು. ಇನ್ನೂ ಒಂದಷ್ಟು ಜನಕ್ಕೆ ಹೇಳಿ, ಯಾರು ಬಂದಿಲ್ಲ ಅವರೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಕಳಿಸ್ಕೊಡಿ. ಯಾರು ಆಗುತ್ತೋ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಪರ್ಸ್ನಲ್ ಆಗಿ ಬರೆದು ಹಾಕಿ. ಥ್ಯಾಂಕ್ಸ್ ಟು ಹರೀಶ್ ಅರಸು, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಫಸ್ಟಿಂದನು. ಆ್ಯಂಡ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್.
ನವೀನ್ ಸರ್ ನಮ್ಮ ಸ್ವಸ್ತಿಕ್ ಸ್ಟುಡಿಯೋ ನೋಡಿ ಒಂದು 4-5 ನಿಮಿಷ ಅವರು ಆಚೆ ಹೊರಟೋಗಿದ್ರು. ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅವಾಗಿನ್ನೂ ಮ್ಯೂಸಿಕ್ಕು ಆಗಿಲ್ಲ, ಟು ಬಿ ಆನೆಸ್ಟ್ ಸೈಡ್. ನವೀನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಅದು ಮಾಡಿ ಇದು ಮಾಡಿ ಇನ್ಸ್ಪೈರ್ ಮಾಡಿ ಹೋಗಿದ್ರು. ಅದು ಒಂದು ಮೇ ಬಿ ಒಂದು 7 months 8 months ಬ್ಯಾಕ್ ಅನ್ಸುತ್ತೆ ಸರ್. ಟಿಲ್ ಡೇಟ್ ಅವ್ರು ಅದೇ ಉತ್ಸಾಹದಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಾನು ಇಡೀ ಮ್ಯೂಸಿಕ್ ಟೀಮು ತುಂಬ 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 ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಆರ್ಟಿಸ್ಟ್ಗಳನ್ನ ಬೆಳೆಸೋದು ಮೀಡಿಯಾದವರು, ಸೊ ಮೀಡಿಯಾದವರು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಜುಲೈ 4th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ಕಾರ್ಯಕ್ರಮ ಮಾಡ್ತಾರ, ಯಾರೋ ಬರ್ತಾರ, ಅಲ್ಲಿ ಬಂದು ಆಡಿಷನ್ ಮಾಡ್ತಾರ, ನಮಗ್ ಕೊಡಕ್ ಇಷ್ಟ ಇರಲ್ಲ. ಆದ್ರೂ ನಮ್ ಸರ್ ಬೈದೆ ಬಾಲ್ಯ ಸುಮ್ನೆ ಏನಂತಾರೆ ಏನನ್ನು ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರ. ಒಳಗ ಹೋಗ್ತೀನಿ, ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ ಅದ್ರಾಗ. ಅವರೇ ಮತ್ತೆ ನನ್ನ ಜೋಡಿ ಬರಿತ ಅಂತೇಳಿ ಗದಗ್ ಕರ್ಕೊಂಡ್ ಬರ್ತಾರ. ಗದಗದಲ್ಲಿ ನಟರಂಗ ಸಂಸ್ಥೆ ಅಲ್ಲಿ 5 ವರ್ಷ ಕಲ್ತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯೋ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತು ದೀಪಕ್ ಸರ್, ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕ್ಕಂತ. ಆಡಿಷನ್ ಮಾಡಿದ್ರು, ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾ ವಿನಯ್ ಕ್ಯಾರೆಕ್ಟರ್ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅವಾಗ ಅವರು ಮಾಡಂತಂದಿದ್ರು, ಏನ್ ಮಾಡ್ತೀನಿ ಮಾಡಂತ ಅಂದಿದ್ರು. ಮಾಡಿದಾಗ ಅವ್ರಿಗೆ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು. ಸರ್ ಈ ಪಾತ್ರ ಕೊಟ್ಟದಕ್ಕೆ ಥ್ಯಾಂಕ್ ಯು ಸರ್. ಈ ಸಿನಿಮಾ ನಾನು ಬಂದ್ಮೇಲೆ ಒಂದ್ ದಿವ್ಸ ನನಗ ಬೇರೆ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದ್ ಸ್ವಲ್ಪ ಇದು ಹೇಳ್ತಾರೆ ನಂಗ. ನನಗೇನ ಫೀಲಿಂಗ್ ಇದ್ರೆ ನಾನು ನನಗೇನೋ ಫೀಲಿಂಗ್ ಇದ್ರೆ ನಾನು ನನ್ನ ಹತ್ರ ಹೇಳ್ಕೊಳ್ತೀನಿ, ಉಮೇಶ್ ಹತ್ರ. ನಾನು ಪ್ರತಿ ಹೆಜ್ಜೆ ನನಗೆ ನಿಂತಾಗ ಆ ಸಿನಿಮಾ ಬ್ಯಾಡ ಅಂತಾಗ ನಾನು ನಮ್ಮ ಅಣ್ಣ ಕೇಳ್ತೀನಿ, ಅಣ್ಣ ಇದ್ರಂಗ ತಂತಾರ ಅಣ್ಣ ಏನ್ ಮಾಡಂತಂದಾಗ ನೀವು ಹೋಗ ನಾ ಮಾತಾಡ್ತೀನಿ, ನೀನ್ ನಿಂತು ಮಾಡು, ನಾನು ನಿಂದಿರ್ತೀನಿ ಅಂತ. ನಾನು ಇಲ್ಲಿ ಮಟ್ಟ ನಿಂತ ಮಾತಾಡಕ ಮತ್ತಿದ್ರೆ ಅಭಿ ಸರ್ ಅವರು ನನ್ನ ಸಪೋರ್ಟಿವ್ ಆಗಿ ನಿಂತರ. ನನ್ನ ಪ್ರಜ್ವಲ್ ಅಣ್ಣ, ಶ್ರೀನಿವಾಸ ಅಣ್ಣ ಥ್ಯಾಂಕ್ಸ್ ಅಣ್ಣ. ನೀವಿದ್ದಾಗ ನಾನು ಇಲ್ಲಿ ಬಂದು ನಿಂತ ಇವತ್ತು ಮಾತಾಡತ್ತೀನಿ ಅಣ್ಣ. ಮತ್ತೆ ಸತೀಶ್ ಸರ್ಗೆ, ಡಾಲಿ ಸರ್ಗೆ ಮತ್ತು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸಿನಿಮಾ ನೋಡಿ ನಾವು ಪ್ರತಿ ಸಲ ನಮ್ ಸಪೋರ್ಟಿವ್ ಆಗಿ ನಿಂತಾರ, ನಾವಿರ್ತೀವಿ ಸಿನಿಮಾದಿಂದ ಅಂತೇಳಿ ನಮ್ಮ ಬೆನ್ನೆಲುಬಾಗಿ ನಿಂತಾರ. ಸರ್ ಥ್ಯಾಂಕ್ಸ್ ಸರ್. ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು. ಯಾಕಂದ್ರ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ, ಪ್ರತಿಯೊಬ್ಬರು ನೋಡುವಂತ ಸಿನಿಮಾ. ಗದಗ ಮತ್ತು ರಾಯಚೂರು, ಸಿಂಧನೂರು, ಮಾನ್ವಿ ಅವ್ರು ನೋಡುವಂತ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ರಿ. ನೀವೆಲ್ಲ ಸ್ವಲ್ಪ ಶೇರ್ ಮಾಡಿ ನಮ್ಮ ಸಿನಿಮಾನ ಪಬ್ಲಿಸಿಟಿ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರು ಬೇರೆ ಸಿನಿಮಕ್ಕೆ ರಕ್ತ ಕೊಟ್ಟಂಗ ನಾನು ನನ್ನ ಸಿನಿಮಕ್ಕೆ ಕೂಲ ಕೊಟ್ಟಿದ್ದೆ. ಥ್ಯಾಂಕ್ ಯು. ಅದೇ ಹೇರ್ ಕಟ್ ಮಾಡ್ಸೋದಕ್ಕೆ ಒಂದು ಅಂದ್ರೆ ಶೂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ನನಗೆ ಈ ಕಥೆಯ ಎಲಿಮೆಂಟ್ ಬಹಳ ಸಮಕಾಲೀನವಾದದ್ದು ಮತ್ತು ಹೇಳಲೇಬೇಕಾದದ್ದು ಅಂತ. ನಾವು ಅಕ್ಕಪಕ್ಕದ ಸಿನಿಮಾ ರಂಗಗಳನ್ನು ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಚಿತ್ರರಂಗದ ನೋಡ್ತೇವೆ. ಅಲ್ಲಿ ಎಷ್ಟು ಧೈರ್ಯವಾಗಿ ಕೆಲವು ವಿಷಯಗಳನ್ನು ಮಾತಾಡ್ತಾರೋ ಅಷ್ಟು ಧೈರ್ಯವಾಗಿ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಮಾತಾಡಲಿಕ್ಕೆ ಹಿಂಜರಿತಾ ಇದೀವಿ. ನಾವು ಆ ಧೈರ್ಯ ತೋರಿಸ್ತಾ ಇಲ್ಲ ನಾವು. ಈ ಕಥೆಯಲ್ಲಿ ಅಂತಹ ಒಂದು ಸತ್ವ ಇದೆ ಅಂತ ಅನಿಸ್ತು. ಹಾಗಾಗಿ ಈ ಕಥೆಯನ್ನ ಸಿನಿಮಾ ಮಾಡ್ಬೇಕು, ನಾವು ಸಿನಿಮಾ ಮಾಡಿ ಇದನ್ನ ಜನರ ಮುಂದೆ ಇಡಬೇಕು ಅನ್ನೋದನ್ನ ನಾನು ಭೀಮರಾವ್ ಜೊತೆ ಹಂಚಿಕೊಂಡೆ. ಸೊ ಆನಂತರ ಇದ್ದು ಕುಳಿತು ಸಿನಿಮಾದ ಚಿತ್ರಕಥೆಯನ್ನ ಬರಲಿಕ್ಕೆ ಶುರು ಮಾಡಿದ್ವಿ. ಸಾಕಷ್ಟು ಚರ್ಚೆ, ಡಿಸ್ಕಷನ್ಗಳ ಮುಖಾಂತರ
ಒಂದು 7-8 ವರ್ಷಗಳು ಬರೆದಿದ್ದೀವಿ ಇದ್ರ ಬಗ್ಗೆ, ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯೋ ಪ್ರಾಸೆಸ್ಸಲ್ಲಿ. ಯಾಕಂದ್ರೆ ಇದೊಂದು ಬಹಳ ಅಪರೂಪದ ಕತೆ, ಮತ್ತೆ ಕನ್ನಡದಲ್ಲಿ ಇದುವರೆಗೂ ಹೇಳದೇ ಇರುವಂತ ಕತೆ. ನೇರವಾಗಿ ಹೇಳೋದಾದ್ರೆ ಕನ್ನಡದಲ್ಲಿ ಜಾತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ಭಾರಿ ಹಿಂಜರಿಕೆ ಇದೆ. ಅದೊಂಥರ ಅಂದ್ರೆ ಒಂದ್ ರೀತಿ ಸ್ವಲ್ಪ ನೇರವಾಗಿ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಬ್ರಾಹ್ಮಣೀಕರಣ ಬಂದ್ಬಿಟ್ಟಿದೆ. ಅದ್ರ ಆಚೆಗೆ ನಾವು ಕಥೆಗಳನ್ನೇ ಹೇಳ್ತಾ ಇಲ್ಲ ನಾವು. ಸೊ ಈ ಕತೆ ಒಂದು ಬೇರೆ ಸಂವೇದನೆ ಕತೆ, ಬೇರೊಂದು ಜಗತ್ತಿನ ಕತೆ. ನನಗೆ ನಾವೆಲ್ಲರೂ ದೇವೇಂದ್ರ ಕುಸುಮಬಾಲೆ ಬಂದಾಗ ಎಷ್ಟೊಂದು ಖುಷಿ ಪಟ್ಟಿದ್ವಿ, ಒಂದೊಂದು ಜಗತ್ತಿನ ಕಥೆಯನ್ನ ದೇವೇಂದ್ರ ನಮ್ಗೆ ಹೇಳಿದ್ದಾರೆ ಅಂತ. ಅಂತ ಪ್ರಯತ್ನಗಳು ಸಿನಿಮಾಗಳಲ್ಲಿ ಆಗ್ಲೇ ಇಲ್ವಲ್ಲ. ಸೊ ಈ ಹೆಬುಲಿ ಕಟ್ ಕತೆ ಅಂತಹ ಒಂದು ಬೇರೊಂದು ಜಗತ್ತಿನ ಕಥೆಯನ್ನ ಹೇಳ್ತದೆ. ಈ ಸಿನಿಮಾ ನೀವು ನೋಡಿದಾಗ ಖಂಡಿತ ನೀವು ತಲ್ಲಣಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನೀವು ತಲ್ಲಣಗೊಳ್ಳಿಲ್ಲ ಅಂತಂದ್ರೆ ಅದು ಈ ಸಿನಿಮಾದ ವೈಫಲ್ಯ ಅಂತ ನಾನು ಅನ್ಕೊಳ್ತೀನಿ. ನಾನು ಯಾರಿಗೆ ಆದ್ರೂ ಈ ಸಿನಿಮಾ ಖಂಡಿತ ಕಾಡುತ್ತೆ. ಈ ಸಿನಿಮಾದ ಅಂದ್ರೆ ಪೂರ್ತಿ ಕಥೆಯನ್ನು, ಅದರ ವಸ್ತುವನ್ನು ನಾನೀಗ ನಿಮ್ಗೆ ಹೇಳುವ ಅಗತ್ಯ ಇಲ್ಲ. ಈಗ ಟ್ರೈಲರ್ ನೋಡಿದಿರಿ, ಹಾಡುಗಳು ನೋಡಿದಿರಿ, ಹಾಗಾಗಿ ಸೂಕ್ಷ್ಮವಾಗಿ ಈ ಕತೆ, ಈ ಸಿನಿಮಾ ಯಾವ ಕಥೆಯನ್ನು ಹೇಳ್ತಾ ಇದೆ, ಎಂಥದನ್ನು ಹೇಳ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ನಿಮಗೆ. ಹಾಗಾಗಿ ಈ ಸಿನಿಮಾ ಖಂಡಿತ ಒಂದು ಕನ್ನಡದ ಒಂದು ಬಹಳ ಮಹತ್ವದ ಸಿನಿಮಾ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸಿನಿಮಾ ತೆರೆ ಮೇಲೆ ಬಂದಾಗ ಕನ್ನಡದ ಎಲ್ಲ ಮನಸ್ಸುಗಳು, ಕನ್ನಡದ ಎಲ್ಲ ಜನರು ಇದಕ್ಕೆ ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸಲೇಬೇಕು ಅನ್ನೋ ಆ ರೀತಿ ಈ ಸಿನಿಮಾ ಇದೆ. ನಿಮ್ಗೆ ಇದನ್ನ ನೀವು ಸುಮ್ಮನೆ ನೋಡಿ ಚಪ್ಪಾಳೆ ತಟ್ಟಿ ಥಿಯೇಟರ್ನಿಂದ ಹೊರಗೆ ಹೋಗುವಂತಹ ಸಿನಿಮಾ ಖಂಡಿತ ಅಲ್ಲ. ಇದು ನಿಮ್ಮನ್ನ ಹಾಂಟ್ ಮಾಡುವಂತ ಸಿನಿಮಾ, ನಿಮ್ಮನ್ನ ಕಾಡುವಂತ ಸಿನಿಮಾ, ನಿಮ್ಮನ್ನ ಪ್ರಶ್ನೆ ಮಾಡುವಂತ ಸಿನಿಮಾ. ಅಂಥದ್ದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಎಲ್ಲ ನಡೆದಿರ್ತಕ್ಕಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಫ್ರೆಂಡ್ಸು, ನನ್ನ ಯಾರ್ಯಾರೋ ಸುಮಾರು ಜನ ನಮ್ಮ ಕಂಟೆಂಟ್ಗಳನ್ನು ಇಷ್ಟಪಟ್ಟು ಬಂದಿದ್ದಾರೆ. ಸೊ ದೆನ್ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಈ ಸಿನಿಮಾ ಬಗ್ಗೆ ಹೇಳೋದ್ರಿಂದ ನಾವು ಇದು ತುಂಬ ಜುಗಾಡ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಅಂದ್ಬಿಟ್ಟು, ಇದು ತುಂಬ ಅಂದರೆ ತುಂಬ ಪ್ಲ್ಯಾಂಡು, ಬಟ್ ಏನು ಬಜೆಟ್ ಇಲ್ಲ, ತುಂಬ ಟೈಟ್ ಬಜೆಟ್ಟು, ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಜುಗಾಡ್ ಮಾಡ್ಕೊಂಡು ಮಾಡಿರೋ ಇದು. ಸೊ ನಮಗೆ ಸ್ಟಾರ್ಟಿಂಗ್ ನಾವು ಇಡೀ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಏನು ಸ್ಕ್ರಿಪ್ಟು ಇದೆಲ್ಲ ಆಯಿತು. ಸೊ ಆನಂದ್ ಸರ್, ನಾನು, ದೀಪಕ್, ಅಂದರೆ ನಮ್ಮ ಸಿನಿಮಾ ಹೆಬ್ಬುಲಿ ಕಟ್ ಆಗ್ಬೇಕಂದ್ರೆ ಈ 3 ಜನರ ತುಂಬ ಅಂದರೆ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಮಗೆ ಈ ಸಿನಿಮಾಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾನೊಬ್ಬ ಡೈರೆಕ್ಷನ್ ಅಂತ ನನ್ನಿಂದ ಬಂದಿದೆ ಅನ್ನೋದಕ್ಕಿಂತ ಈ 3 ಜನರಿಂದ ಬಂದಿರ್ತಕ್ಕಂಥ ಸಿನಿಮಾ ಇದು. ಸೊ ಜೊತೆಗೆ ನಾವು ಫಸ್ಟು ಇದನ್ನ ನಾನು ಕತೆ ಬರ್ಕೊಂಡು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಆಮೇಲೆ ಇದನ್ನ ಎಲ್ಲ ಪ್ಲಾನ್ ಮಾಡಿದ್ವಿ. ದುಡ್ಡು ಬೇಕಾಗಿತ್ತು, ಎಲ್ಲಿ ಅನ್ಸೋದು ಅಂತಂದಾಗ ನಾನು ಆರುದ್ರೆ ಅಂತ ಸರ್ ಇದ್ದಾರೆ, ಇಲ್ಲಿ ಕುಂತ್ಕೊಂಡಿದ್ದಾರೆ ಅವರು. ಸೊ ಅವರು BJP ಇರೋರು. ಅವ್ರಿಗೆ ಇದು ಒಂದು ಕತೆ ಕಳಿಸ್ಕೊಟ್ಟೆ ನಾನು ಅವ್ರಿಗೆ, ಸುಮ್ಮನೆ ನನಗೆ ತುಂಬಾ ಕ್ಲೋಸ್ ಆಗಿರೋರು ಅವರು. ಸೊ ಕಳಿಸ್ಕೊಟ್ಟೆ, ಇದು ನೋಡಿ ಸರ್ ಅಂತ. ಅವರು ಅದನ್ನ ಕತೆ ಓದ್ಕೊಂಡು, ಸೊ ಅದನ್ನ ಕತೆ ಓದ್ಕೊಂಡು ಮರದೇನೆ ಈ ಸಿನಿಮಾ ಮಾಡು ಅಂತ ಹೇಳಿದ್ರು. ಸಿನಿಮಾ ಮಾಡು, ಸೊ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ಅಂದಾಗ ಅವರು ನನಗೆ ಫಸ್ಟ್ 5 ಲಕ್ಷಕ್ಕೆ ಕ್ಯಾಶ್ ಕೊಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ಸಿನಿಮಾ ಶುರು ಮಾಡಿರೋದು. ಸೊ ಅದಾದ ನಂತರ ಏನು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಿದ್ರು. ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದೊಂದು ಏನು ಇಂತಿಷ್ಟು ಅಂತ ಅಮೌಂಟ್ ಜಮಾ ಮಾಡ್ಕೊಂಡು ಶುರು ಮಾಡಿರೋದು. ಹೋಗ್ತಾ ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾವುದೇ ರೀತಿಯಿಂದ ಅಂದ್ರೆ ಎಲ್ಲೂ ಕೂಡ ನಾವು ನಿಲ್ಸಿಲ್ಲ ಈ ಸಿನಿಮಾ ಮಾಡುವಾಗ. ಒಂದ್ಸಲ ನಾವು ಏನು ಶೂಟಿಗೆ ಫ್ಲೋರ್ಗೆ ಹೋದ ನಂತರ ಅಂದ್ರೆ ಫಿನಿಶ್ ಮಾಡ್ಕೊಂಡೆ ಆಚೆ ಬಂದಿದ್ದು ನಾವು. ಸೊ ಆ ತರ ಮಾಡಿರೋ ಸಿನಿಮಾ. ಅಂದ್ರೆ ನಿಲ್ಸ್ಕೊಂಡು ಅದು ಮಾಡಿ ಇದು ಮಾಡಿ ಅಂತಲ್ಲ, ಪ್ಲಾನ್ಡ್ ಆಗಿ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ಅಂದ್ಕೊಂಡು ಇದೆಲ್ಲ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ನಾವು ಇದನ್ನ ಒಂದು ಔಟ್ಪುಟ್ ರೆಡಿ ಮಾಡಿ, ಸೊ ಅವಾಗೇನಾಯ್ತು, ನಾವು ಎಲ್ಲಾನು ಇದು ಅಂದ್ರೆ ತೋರ್ಸಕ ಶುರು ಮಾಡಿದ್ವಿ. ಸುಮಾರು ಜನಕ್ಕೆ ಹೋಯ್ತು ಇದು. ಯಾಕಂದ್ರೆ ಈ ಸಿನಿಮಾ ಇಲ್ಲಿಗೆ ಬಂದಿರೋದು, ಈಗ ರಿಲೀಸ್ ಆಗ್ತಿರೋದು. ಸೊ ಅಂದ್ರೆ ನಾವು ರೆಡಿ ಮಾಡ್ಕೊಂಡು ನಾವೇ ರಿಲೀಸ್ ಮಾಡ್ತಿಲ್ಲ. ಅಂದ್ರೆ ಇದನ್ನ ಸತೀಶ್ ಸರ್ ನೋಡಿರೋದಕ್ಕಿಂತ 100 ಜನ ನೋಡಿದಾರ. ಸತೀಶ್ ಸರ್ ತುಂಬಾ ಇಷ್ಟಪಟ್ಟು ಇದನ್ನ ಪ್ರೆಸೆಂಟ್ ಮಾಡ್ತಿದಾರ. 100 ಜನ ನೋಡಿ ಪಾಸಿಟಿವ್ ರಿವ್ಯೂ ಆದ್ಮೇಲೆ ಇದನ್ನ ನಾವು ತೆರೆಗೆ ತರ್ತೀವಿ. ಅಂದ್ರೆ ಇಲ್ಲಿ ನಮ್ಗೆ ಪಾಸ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಮಗೆ. ಸೊ ಆಡಿಯನ್ಸ್ ನಮ್ಗೆ ಯಾವ ಗ್ರೇಡ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ.
ನಾವು ಗ್ರೇಡ್ಗೋಸ್ಕರ ರಿಲೀಸ್ ಮಾಡ್ತೀವಿ, ಆಡಿಯನ್ಸ್ ಗ್ರೇಡ್ಗೋಸ್ಕರ. ಅವ್ರು ನೋಡ್ಬೇಕು, ಅವ್ರು ಇಷ್ಟಪಡ್ಬೇಕು. ಅಂದ್ರೆ ನಿಮ್ಗೆ ಎಲ್ಲೂ ಕೂಡ ನಾನು ಅದು ಹೇಳಿದ್ರೆ ಅತಿಶಯೋಕ್ತಿ ಆಗ್ಬಿಡುತ್ತೆ, ನನ್ನ ಸಿನಿಮಾ ತುಂಬಾ ಹೊಗಳ್ತಿದಾರೆ ಹಂಗೆ ಅಂತ. ಬಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ, ಎಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಿಂದ ಸೊ ಅಂದ್ರೆ ತುಂಬಾ ಹಾಫ್ ಬಿಟ್ ಸಿನಿಮಾ ತರ ಯಾವುದು ಅನ್ಸೋದಿಲ್ಲ. ತುಂಬಾ ಎಂಗೇಜಿಂಗ್ ಆಗಿ ಮಾಡಿರತಕ್ಕಂಥದ್ದು. ನೋಡಿದ ಮೇಲೆ ಕುಂತ್ಕೊಂಡ್ಮೇಲೆ ನೋಡ್ತೀರಿ, ನಗ್ತೀರಿ, ಕೊನೆಗೆ ಮೋಸ್ಟ್ಲಿ ಕಣ್ಣೀರು ಬರ್ಬೋದು, ಗೊತ್ತಿಲ್ಲ. ನೋಡಿದ ಮೇಲೆ ಹೆಂಗೆ ಹೇಳ್ತೀವಿ, ನಿಮಗೂ ಗೊತ್ತಿರೋದು ಎಲ್ಲಾನು ಇದೆ. ಸೊ ಆ ತರದ ಸಿನಿಮಾ ಅದು. ಜೊತೆಗೆ ನನ್ನ ನೆಚ್ಚಿನ ನಟ ಸುದೀಪ್ ಸರ್ ಅಂದ್ರೆ ಒಬ್ಬ ಫಿಲಿಂ ಮೇಕರ್ಗೆ ಒಂದು ಡ್ರೀಮ್ ಇರುತ್ತೆ. ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿ ಬಾಲ್ಯದಲ್ಲಿದ್ದಾಗ ನಾವು ಒಬ್ಬ ಹೀರೋಗಳನ್ನ ನಾವು ನಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿರ್ತೀವಿ. ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ತರದೆಲ್ಲ ಕಾಪಿ ಮಾಡೋದು ನನ್ನ ಹವ್ಯಾಸ ಆಗಿಬಿಟ್ಟಿತ್ತು ಅವಾಗ. ಸೊ ಇಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಒಬ್ಬ ನಟನ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಅನ್ಕೊಂಡಿದ್ದೇನೆ. ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ನನ್ಗೆ ನೆಚ್ಚಿನ ನಟಿ ರಮ್ಯಾ ಅವರು. ಅಂದ್ರೆ ನನ್ಗೆ ಸುದೀಪ್ ಸರ್ಗೆ ಪದೇ ನಾನು ಗಂಟು ಬಿದ್ದಿದೆ, ಯಾಕಂದ್ರೆ ರಮ್ಯಾ ಮೇಡಮ್ ಕಳಿಸಿ ನಾನೇನಂದ್ರೆ ರಮ್ಯಾ ಮೇಡಮ್ ನೋಡ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ಅವರು ಈವೆಂಟ್ಗೂ ಕರೆಯೋಣ ಅನ್ಕೊಂಡಿದೀವಿ ನಾವು, ಅದು ಆಗ್ಲಿಲ್ಲ. ಸೊ ಇಬ್ರು ಕೂಡ ನಮ್ ಸಿನಿಮಾ ನೋಡಿ ಸಣ್ಣ ರಿಲೀಸ್ ಗಿಂತ ಅಂದ್ರೆ ಒಂದು ಇನ್ಸ್ಪಿರೇಷನ್, ಇನ್ನೊಂದು ನೋಡಿದರು. ಇಷ್ಟಪಟ್ಟ ಒಬ್ಬ ಡೈರೆಕ್ಟರ್ ಇಷ್ಟಪಟ್ಟಂತ 2 ಕ್ಯಾರೆಕ್ಟರ್ಗಳು ನನ್ನ ಸಿನಿಮಾನ ಫಸ್ಟ್ ಅಲ್ಲೇ ಒಬ್ರು ಇನ್ಸ್ಪೈರ್ ಆದ್ರೆ ಇನ್ನೊಬ್ರು ನೋಡ್ತಾರೆ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ ನನ್ನ ಭಾವನೆ ಇದು. ಸೊ ಅದಕ್ಕೆ ನಾನು ಒಂದು ಸಾರ್ಥಕ ಭಾವ ಇದೆ, ನನ್ನ ಸಿನಿಮಾಕ್ಕೆ ಒಂದು ಸಾರ್ಥಕ ಭಾವ ಇದೆ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ನಾನು ಅಂದ್ರೆ ನನ್ನ ಸಿನಿಮಾ ಅಂದ್ರೆ ನಾನು ಹೇಳಲೇಬೇಕಿದು ವಿಚಾರಗಳು. ಯಾಕಂದ್ರೆ ಈ ಸಿನಿಮಾ ನಾನೊಬ್ಬ ಜಸ್ಟ್ ಕಲಿತಕ್ಕಂಥ ಫಿಲ್ಮ್ ಮೇಕಿಂಗ್ ಕಲಿತಕ್ಕಂಥ ವ್ಯಕ್ತಿ. ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ದೀಪಕ್ ಹೆರ್ಗೆರ, ಇವರು ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಇವರು ಮತ್ತೆ ಅನಂತ್ ಸರ್ ಮತ್ತೆ ನವನೀತ್ ಮ್ಯೂಸಿಕ್, ಜೊತೆಗೆ ಮೌನೇಶ್ ಅವರ ಆಕ್ಟಿಂಗು, ಇದೆಲ್ಲದರ ಸೇರಿ ಹೆಬ್ಬುಲಿ ಕಟ್ಟಾಗಿದೆ. ಸೊ ನಾನು ಹೇಳೋ ಮಾತು ನಿಜ ಅನ್ಸುತ್ತೆ ನಿಮಗೆ ನೋಡಿದ ಮೇಲೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಎಲ್ಲರೂ ಬಂದಿದ್ದಾರೆ ಸರ್, ಸಾಯಿ ಕಿರಣ್ ಅಂತ ಅವರು ರಾಯಚೂರಿಂದ ಬಂದಿದ್ದಾರೆ. ಅವ್ರಿಗೇನು ಹೇಳಿಲ್ಲ ನಾವು ಇವೆಂಟ್ ಮಾಡ್ತಿದೀವಿ ಅಂತ. ಸೊ ಅವ್ರು ನಮ್ಮ ಮೇಲಿನ ಪ್ರೀತಿಗೆ ಬಂದು ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ದು ಬಿಟ್ಟು ಬಂದಿದ್ದಾರೆ, ಇಂಥವ್ರೆಲ್ಲ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್. ಮತ್ತೆ ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ಸ್. ಇದು ಹೆಚ್ಚು ಪ್ರಚಾರ ಕೊಡಿ, ನನ್ನ ಸಿನಿಮಾ ರೀಚ್ ಆಗಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ನಾನು ಅಂದ್ರೆ ಇನ್ಸ್ಪಿರೇಷನ್ ಅಷ್ಟೇ, ಅವ್ರ ಅಭಿಮಾನಿ ಅಂತಂದ್ರೆ ಅವ್ರ ನಟ ಅನ್ನೋದ ಕಾರಣಕ್ಕೆ ನಾನು ಅಭಿಮಾನಿ. ಅಂದ್ರೆ ಅವ್ರಿಗೆ ತೋರ್ಸ್ಬೇಕಂತ ಏನಿಲ್ಲ, ಇದು ಅವರಿಗೆ ನಾನು ಅವ್ರನ್ನ ಐಕಾನ್ ಆಗಿ ಯೂಸ್ ಮಾಡಿದ್ದೀನಿ. ಜೊತೆಗೆ ರಮ್ಯಾ ಮೇಡಮ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಪಪ್ಪಿ ಅಂತ ಅವರು ಮೋಸ್ಟ್ಲಿ ನೋಡಿರ್ಬೋದು, ಸರ್ಗೆ ಇನ್ಫಾರ್ಮ್ ಮಾಡ್ತಾರೆ ಅವರು. ಬಟ್ ಏನಾಗಿದೆ ಅಂದ್ರೆ ಸುದೀಪ್ ಸರ್ಗೆ ನೋಡೋದಕ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಐಕಾನ್ ಆಗಿ ಯೂಸ್ ಮಾಡಿದೀವಿ. ಒಬ್ಬ ಅಭಿಮಾನಿಯ ಕನಸು ನಾನು ಹೆಂಗೆ ಈಡೇರಿಸಬಹುದು ಅಂದ್ರೆ ಅವ್ರು ನೋಡೋದು ಇಂಪಾರ್ಟೆಂಟ್ ಅಲ್ಲ ನನಗೆ. ಅವರು ಎಷ್ಟು ನೋಡಿ ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ನನ್ಗೆ ಆಕ್ಚುಲಿ ನನ್ಗೆ ಮನಸ್ಸಲ್ಲಿಲ್ಲ. ಸೊ ಇದು ಸುದೀಪ್ ಸರ್ನ ಐಕಾನ್ ಆಗಿ ಯೂಸ್ ಮಾಡಿದೀವಿ. ಅದು ನಾನ್ ಕೊಡ್ತಕ್ಕಂಥ ಅವ್ರಿಗೆ ಗಿಫ್ಟ್, ಒಬ್ಬ ಫ್ಯಾನು ಒಬ್ಬ ನಟನಿಗೆ ಕೊಡ್ತಕ್ಕಂಥ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದು ನನಗೆ ಈಗ ಸತೀಶ್ ಸರ್ ಪ್ರೆಸೆಂಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವರು ಯಾವಾಗ ಫಸ್ಟ್ ಅವ್ರ ಫೀಲ್ ಅಂದ್ರೆ ಅವ್ರ ಮನಸ್ಸಿಂದ ಹೇಳಿದ್ವಿ ಇದು. ಸೊ ಇದು ಎಲ್ಲ ಒಬ್ಬಡೆ ನಾನೇ ಮಾಡ್ತೀನಿ. ಸೊ ನಾನು ನಿಮ್ ಜೊತೆ ನಿಲ್ತೀನಿ ಅಂತ ಹೇಳಿದ ನಂತರನೇ ನಾವು ಇಲ್ಲಿ ಬಂದು ನಿಂತಿರೋದು. ಸೊ ಅದಕ್ಕೆ ನಾನು ತುಂಬಾ ಸಂತೃಪ್ತಿ ನನ್ನ ಹತ್ರ ಇದೆ. ಸೊ ಮತ್ತೆ ಮುಂದಿನ ಏನಿಲ್ಲ, ಈಗ ಆಡಿಯನ್ಸ್ ಹೇಳೋದು. ದೆನ್ ದೀಪಕ್ ಸೆನ್ಸರ್ ಆಗಿದೆಯಾ? ಸೆನ್ಸರ್ ಆಗಿದೆ. ಸೆನ್ಸರ್ ಅವರು ನಾವು ತುಂಬಾ ವಾದ ಮಾಡಿದೀವಿ ಸಿನಿಮಾದ. ಇಲ್ಲ ಜಾತಿ ಅಂತಂದ್ರೆ ನಿಮ್ಗೆ ತುಂಬಾ ಸಟಲ್ ಅದ್ ವ್ಯಾಲ್ಯೂ. ಅಂದ್ರೆ ಒಬ್ಬ ವ್ಯಕ್ತಿಯ ಅಂದ್ರೆ ಜಾತಿ ಅಂತಂದ್ರೆ ಯಾರಿಗೂ ಹರ್ಟ್ ಮಾಡ್ತಕ್ಕಂಥ ಎಲ್ಲ ಯಾವುದೇ ಸಣ್ಣ ವಿಚಾರನೂ ಇದ್ರಾಗಿಲ್ಲ. ಸೊ ಇದು ಎಲ್ಲ ಯಾಕಂದ್ರೆ ನಾವು ಇದನ್ನೆಲ್ಲ ಇಲ್ಲಿ ಬರ್ಲಿಕ್ಕಿಂತ ಮುಂಚೆ ಎಲ್ಲಗೆ ಲೆಫ್ಟ್ ರೈಟ್ ಎಡಪಂತ ಬಲಪಂತ ಏನ್ ಅಂತೀರಲ್ಲ
ಇಬ್ಬರಿಗೆ ತೋರಿಸಿದೀವಿ, ಇಬ್ಬರ ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ ನಾವು, ಇಬ್ಬರು ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ. ಪಕ್ಕಾ ಆ ಬಲಪಂಥ ಎಡಪಂಥದಲ್ಲಿ ಇರೋರಿಗೆ ತೋರಿಸಿದೀವಿ ನಾವು. ಇದೆಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬಾ ಒಬ್ಬ ಎಂಟರ್ಟೈನ್ ಆಗಿ ಒಂದು ವಿಷಯನ ಈ ತರ ಇದೆ ಅಂತ ಹೇಳೋದು, ಇಷ್ಟು ಸಟಲಿಟಿ ಮೇಲೆ ಹೇಳೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀಟಾಗಿ ನೀವು ಅಚೀವ್ ಮಾಡಿದೀರ ಅಂತ ಆ ತರ ಹೇಳಿರೋದು. ಸೊ ಅಂದ್ರೆ ಈಗಲೇ ನಾವು ಅದನ್ನ ಆ ತರ ಹೇಳ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಅದು ಜಾತಿ ಮೇಲೆ ಇರೋ ಸಿನಿಮಾ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಆ ಜಾತಿ ವಿಷಯಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು, ಅದು ಎಷ್ಟು ಎಂಗೇಜಿಂಗ್ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಅನ್ನೋದನ್ನ ನಾವ್ ಹೇಳಿದ್ವಿ. ಆಮೇಲೆ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತಲ್ಲ, ಯಾರು ಕೆಲಸ ಇದ್ದಿದ್ದವ್ರು ಬಂದು ಪಿಕ್ಚರ್ ನೋಡ್ತಾರೆ ಅನ್ನೋ ರೀತಿಯಲ್ಲಿ ಬಂದಿದೆ. ಅಂದ್ರೆ ಅದು ಹೆಂಗೆ ಅಂದ್ರೆ ಈಗ ಕರೆಕ್ಟ್ ಈ ಕವಾಲಿಯಲ್ಲಿ ಎಲ್ಲಾನು ಕೂಡ ಅಲ್ಲ ಅಂದ್ರೆ ಸೊಸೈಟಿನ ವ್ಯಂಗ್ಯವಾಗಿ ಹೇಳ್ತಾರೆ. ಒಂದು ಕವಾಲಿ ನಮ್ಮ ಭಾಗದಲ್ಲಿ ತುಂಬಾ ಪಾಪ್ಯುಲರ್, ಅದು ಕವಾಲಿ ತುಂಬಾ ಪಾಪ್ಯುಲರ್ ಇರ್ತಕ್ಕಂಥ. ಈ ತರ ಅದನ್ನೇ ನಾವು ಯೂಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ವಾಚ್ ಕಟ್ಟಿದ್ರು ಬೈತಾರೆ, ಟ್ಯಾಟೂ ಹಾಕಿದ್ರು ಬೈತಾರೆ, ಹೇರ್ ಕಟ್ ಮಾಡಿಸ್ಕೊಂಡ್ರು ಬೈತಾರೆ. ಸೊ ಆ ತರ ಎಲ್ಲ ಸುಮಾರು ಅದೊಂದು ಕಲ್ಚರಲ್ ಎಲಿಮೆಂಟ್, ಅದನ್ನ ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಿದ್ದೆ ಅಷ್ಟೇ. ಅದರಿಂದ ಅದೊಂದು ಲೈನ್ ನಂಗೆ ಕಾಣಿಸುತ್ತೆ ಅಷ್ಟೇ ಈ ಸಂದರ್ಭದಲ್ಲಿ. ಅದೇ ಒಂದು ಬ್ಯೂಟಿ ಫಿಲಮ್ ಮೇಕಿಂಗ್. ಅಂದ್ರೆ ನಾವು ಎಲ್ಲಾನು ಅಡ್ರೆಸ್ ಮಾಡಬಹುದು ಈಸಿಯಾಗಿ. ಅಂದ್ರೆ ಸೊಸೈಟಿ ಎಲ್ಲರಿಗೆ ಬಂದು ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೆಂಗ್ ಅನಿಸ್ತು ಅಂತ ಟ್ರೈಲರ್ ಪ್ಲೀಸ್ ನಮಗೆ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗ್ತದೆ. ಸೊ ಪತ್ರಕರ್ತರಿಂದ ಸ್ಟಾರ್ಟ್ ಮಾಡೋಣ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಸರ್. ನಾವು ಟೆಕ್ನಿಕಲಿ ಏನೇನು ಪ್ರಾಬ್ಲಮ್ ಅಂತ ಅದನ್ನೆಲ್ಲ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಏನೇನು ಕಷ್ಟಪಟ್ಟರು ಅಂತಂದು ಅವ್ರು ಹೇಳಕ್ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಸ್. 6 ವರ್ಷ ಆಯ್ತು. ನಾವು ಪಕ್ಕ ಗುಲಾಮ್ ಬಂದೆ, ಏನು ಗೊತ್ತಿಲ್ಲ, ಅವ್ರ ಆಕ್ಟಿಂಗ್ ನಂಬರ ಗೊತ್ತಿಲ್ಲ ನಮ್ಗೆ.